ಹಲೋ. ಹಲೋ. ಸರ್ ನಮಸ್ತೆ, ಇದು ಅಭಿಮತ ಟಿವಿಯಿಂದ ಮಾತಾಡುದು. ಓಕೆ. ಈಗ ನಾವು ಈಗಾಗಲೇ ನಿಮ್ಗೆ ಗೊತ್ತಿರ್ಬೋದು, ನಮ್ಮ ಅಭಿಮತ ಟಿವಿಯಲ್ಲಿ ನಿಶಾನ ಸಾವಿನ ಬಗ್ಗೆ ನಾವು ಅಲ್ಲೇ ಸ್ಥಳಕ್ಕೆ ಬಂದು ವರದಿಯನ್ನ ತೋರಿಸಿದೀವಿ. ಎಲ್ಲರ ಜೊತೆ ಮಾತಾಡಿಸಿದೀವಿ, ಅವರ ತಾಯಿ ಜೊತೆ, ಅವರ ಸಂಬಂಧಿಕರ ಜೊತೆ, ಗಂಡನ ಜೊತೆ, ಹಾಗೆ ಅವರು ಮದುವೆ ಮಾಡಿಕೊಟ್ಟಂತಹ ನಾವು ಸುಳ್ಯಕ್ಕೂ ಹೋಗಿ ಎಲ್ಲ ಚಿತ್ರಣವನ್ನ ತೋರಿಸಿದೀವಿ. ಬಟ್ ಈಗ ಹೌದು. ಎಲ್ಲರೂ ಕೇಳ್ತಾ ಇದ್ದಾರೆ, ನೀವು ಟೆಲಿಕಾಸ್ಟ್ ಮಾಡಿದ್ದೀರಿ, ಆ ಪ್ರಕರಣ ಯಾವ ಹಂತಕ್ಕೆ ಬಂದು ತಲುಪಿದೆ ಅಂತ. ಹಾಗಾಗಿ ಈಗ ನಿಶಾನ ಅವರ ಅತ್ತೆ ಮಾವನನ್ನ ಅರೆಸ್ಟ್ ಮಾಡಿದ್ರು, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರ್ಲಿಲ್ಲ ಅಂತ ಹೇಳಿದ್ರು. ಬಟ್ ಹೌದು ಈಗ ಆ ಎಲ್ಲಿ ತನಕ ಮುಟ್ಟಿದೆ ಸರ್ ಮೇಡಮ್, ಇದರ ಈಗ ಒಂದು? ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಿದೆ. ಯಾಕಂದ್ರೆ ಡಾಕ್ಟರ್ ಅವರು ಕರೆಸಿಕೊಂಡು ಅವರು ಡೀಟೇಲ್ಸ್ ಎಲ್ಲ ತೆಗೆದುಕೊಂಡಿದ್ದಾರೆ. ಓಕೆ. ಅದರಲ್ಲಿ ಇದು ಸುಸೈಡ್ ಅಂತ ಹೇಳಿ ಬರಲಿಲ್ಲ, ಹಾ. ಬಟ್ ಲಿವರಿಗೆ ಏಟಾಗಿ ಏನೋ ಡ್ಯಾಮೇಜ್ ಆಗಿದೆ ಅಂತ ಹೇಳಿ ಇತ್ತು. ಹಾ. ಹಾಗೆ ಅವರನ್ನು ಆ ಕಾರಣದಿಂದಾಗಿ ಅವರನ್ನು ಅರೆಸ್ಟ್ ಮಾಡಿದ್ದಾರೆ. ಹಾ. ಇವಾಗ ನಂತರ ಈಗ ಅವರು ಹೇಳಿ. ಫಾರೆಸ್ಟ್ ರಿಪೋರ್ಟ್ ಬರ್ಬೇಕಷ್ಟೇ. ಓಕೆ. ಓಕೆ. ಅಂದ್ರೆ ಈಗ ಈಗ ನಮ್ಗೆ ಕನ್ಫರ್ಮ್ ಆಗಿದೆಯಾ ಅದು ಸುಸೈಡ್ ಆರ್ ಮರ್ಡರ್ ಅಂತ? ಮರ್ಡರ್ ಅಂತ ಹೇಳಿ. ಮರ್ಡರ್ ಅಂತ ಮೇಲ್ನೋಟಕ್ಕೆ ಗೊತ್ತಾಗಿದೆ, ಅದನ್ನು ಮೇಲ್ನೋಟಕ್ಕೆ ಮರ್ಡರ್ ಮಾಡಿದ್ದಾರೆ ಅಂತ ಮೇಲ್ನೋಟಕ್ಕೆ ಹೌದು ಗೊತ್ತಾಗಿದೆ. ಹೌದು. ಅದು ಓಕೆ. ಯಾವ ರೀತಿ ಮಾಡಿದ್ದಾರೆ ಅಂತ ಹೇಳಿ ಏನು ಫಾರೆಸ್ಟ್ ರಿಪೋರ್ಟ್ ಬಂದ ನಂತರ ತಿಳಿದು. ಹಾ. ಯಾವ ರೀತಿಯಲ್ಲಿ ಮರ್ಡರ್ ಮಾಡಿದ್ದಾರೆ ಅಂತ ಇನ್ನು ತಿಳಿಬೇಕಷ್ಟೇ. ಹೌದು ಈಗ ಆ ಹೌದು ಮರ್ಡರ್ ಆದ ನಂತರ ಯಾರೆಲ್ಲ ಭೇಟಿ ಕೊಟ್ರು ಸರ್? ಈಗ ಮನೆಗೆ ಯಾರಾದ್ರೂ ಬಂದಿದಾರಾ, ಅಥವಾ ಯಾವ ರೀತಿಯ ಬೆಳವಣಿಗೆಗಳಾಗಿದೆ? ಬಂದಿದ್ದಾರೆ, ಧರ್ಮಗುರುಗಳೆಲ್ಲ ಬಂದಿದ್ದಾರೆ. ಓಕೆ. ಮತ್ತೆ ನಮ್ಮ ಪುತ್ತೂರು ಶಾಸಕರು ಅಶೋಕ್ ಕುಮಾರ್ ಬಂದಿದ್ದಾರೆ. ಓಕೆ. ಇವತ್ತು ನಮ್ಮ ಆರೋಗ್ಯ ಸಚಿವ ಅಂತ ಯುಟಿ ಖಾದರ್ ಅವರು ಕೂಡ ಬಂದಿದ್ದಾರೆ. ಹಾ. ಯಾವ ರೀತಿಯ ಭರವಸೆಯನ್ನ ನೀಡಿದ್ದಾರೆ ಸರ್ ಅವರು? ಅವರು ಇಲ್ಲ, ಈ ಕೇಸನ್ನು ನಾವು ಗಂಭೀರವಾಗಿ ತೆಗೆದುಕೊಂಡಿದ್ದೇವೆ, ಡಿಪಾರ್ಟ್ಮೆಂಟ್ಗೆಲ್ಲ ಮಾತಾಡಿದ್ದೇವೆ. ಹ್ಮ್. ಅವರಿಗೆ ಏನು ಕಾನೂನಿನ ಶಿಕ್ಷೆ ಆಗ್ತದೆ ಅದನ್ನು ನಾವು ಮಾಡಿಕೊಡ್ತೇವೆ ಅಂತ ಹೇಳಿ ಹೇಳಿದ್ದಾರೆ. ಹ್ಮ್. ಈಗ ಅವರು ಅವರಿಗೆ ಮನೆಯವರಿಗೆ ಏನಾದರೂ ಪರಿಹಾರ ಯಾವ ಇದರಲ್ಲಿ ಕೊಡ್ಬೋದು ಅಂತ ಹೇಳಿ ಸಿಎಂ ಅವರ ಹತ್ರ ಮಾತಾಡಿ, ಮುಖ್ಯಮಂತ್ರಿಯಲ್ಲಿ ಮಾತಾಡಿ ನಾವು ನಿಮಗೆ ತಿಳಿಸ್ತೇವೆ ಅಂತ ಹೇಳಿದ್ದಾರೆ. ಹ್ಮ್. ಈಗ ನಿಶಾನ್ ಅವರ ಗಂಡ ಇಲ್ಲಿದ್ದಾರೆ ಸರ್? ಅವರು ಬ್ಯಾಂಗ್ಳೂರ್ ಹೋಗಿದ್ದಾರೆ. ಓಕೆ. ಅವರ ಇದು ಯಾವ ರೀತಿಯಲ್ಲಿದೆ ನಿಲುವು? ಅವರ ಇವತ್ತಿನವರೆಗೂ ಅವರಿಗೆ ಶಿಕ್ಷೆ ಆಗ್ಬೇಕು, ಅವ್ರು ಮಾಡಿದ ಕಾರಣ ಅವರಿಗೆ ಶಿಕ್ಷೆ ಆಗ್ಬೇಕು, ಅವರೆಲ್ಲ ಅಡಗಿಸಿದ್ದಾರೆ ಅಂತ ಹೇಳ್ತಾ ಇದ್ರು. ಹ್ಮ್. ನನಗೆ ಕೂಡ ಡೈರೆಕ್ಟ್ ಆಗಿ ಅವರು ಹೇಳಿಲ್ಲ. ಅವಳು ಸುಸೈಡ್ ಮಾಡಿಕೊಂಡಿದ್ದಾಳೆ ಅಂತ ಹೇಳಿ ಮೊನ್ನೆವರೆಗೂ ಹೇಳಿಕೊಂಡಿದ್ದಾರೆ. ಆ ಕಾರಣ ನಿಮ್ಮೊಟ್ಟಿಗೆ ನಾನು ಯಾವತ್ತೂ ಇದ್ದೇನೆ ಅಂತ ಹೇಳಿ ಹೇಳ್ತಾ ಇದ್ದೇನೆ. ಓಕೆ. ಈಗ ಅವರು ಪೊಲೀಸ್ ಕಸ್ಟಡಿಯಲ್ಲಿದ್ದಾರಾ ಅಥವಾ ಜೈಲಲ್ಲಿ ಇದ್ದಾರಾ, ಹೇಗೆ ಸರ್? ಈಗ ಅವರ ಅತ್ತೆ ಮಾವ ನಾದಿನಿ ಎಲ್ಲ? ಇಲ್ಲ, ಅವರು ಜೈಲಲ್ಲಿದ್ದಾರೆ, ಮಂಗಳೂರು ಜೈಲಲ್ಲಿದ್ದಾರೆ. ಓಕೆ. ಅವ್ರು ಏನಾದ್ರೂ ಪೊಲೀಸ್ ಅವರ ತನಿಖೆ ವೇಳೆ ಏನಾದ್ರೂ ಬಾಯ್ ಬಿಟ್ಟಿದ್ದಾರಾ ಸರ್? ಅವ್ರು ಏನಾದ್ರೂ ಹೇಳಿದಾರಾ ಈ ಬಗ್ಗೆ? ಅವರು ಇದು ಜಗಳಾಗಿದೆ ಅಂತೇಳಿ ಹೇಳಿದ್ದಾರಂತೆ. ಓಕೆ. ಮತ್ತೆ ಹೆಚ್ಚಿನ ವಿವರ ಅವರು ನೀಡಲಿಲ್ಲ ನಮಗೆ. ಇನ್ನು ತನಿಖೆ ಆಗ್ತಾ ಇದೆ, ಪ್ರೋಗ್ರೆಸ್ ಅಲ್ಲಿ ಇದೆ. ಇನ್ನು ಫಾರೆಸ್ಟ್ ರಿಪೋರ್ಟ್ ಬಂದ ಮೇಲೆ ಹೆಚ್ಚಿನ ತನಿಖೆ ಆಗ್ಬೇಕಷ್ಟೇ. ಓಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್.